ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಧ್ಯ 1992. ನಾನಿವತ್ತು ಇಲ್ಲೇ ಎಣ್ಣೆ ಬದ್ನಿಕಾಯಿ ಮಾಡಾಕುಂತೀನಿ ರೀ. ನಮ್ಮ ಕಡೆ ಏನಂತಾರಂದ್ರೆ ಹೆಸರು ಇದ್ದದಕ್ಕೆ ಎಣ್ಗಾಯಿ ಮುಳ್ಗಾಯಿ ಅಂತೇವೆ ರೀ. ನಾನಿಲ್ಲೇ ಕೊಬ್ಬರಿ ಯೂಸ್ ಮಾಡ್ಲಾರ್ದಂಗೆ ಮಾಡಾಕುಂತೀನಿ ರೀ. ಕೊಬ್ಬರಿ ಯೂಸ್ ಮಾಡ್ಲಾರ್ದಾಗ ಹಿಂಗೂ ಮಸ್ತಾಗಿ ಎಣ್ಗಾಯಿ ಮುಳ್ಗಾಯಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇಲ್ಲೇ ವಿಡಿಯೋ ಮಾಡೋಕ್ಕೆ ಹೋಗಿದ್ದೆ ನಾನು ಏನೇನು ಐಟಮ್ಸ್ ಅಂತ. ಅದು ವಿಡಿಯೋನೂ ಆಗಿಲ್ಲ, ಎಲ್ಲ ಕಲಸಿದ ಮೇಲೆ ಮಸಾಲೆ ಎಲ್ಲ ಹಾಕಿ ಮೇಲೆ ವಿಡಿಯೋ ಆಗೈತಿ. ಇದಕ್ಕೇನು ಹಾಕೇನಂದ್ರೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು 2 ಈರುಳ್ಳಿ, ಒಂದು ಸಣ್ಣ ಕಟ್ ಮಾಡ್ಕೊಂಡಿರೋದು ಟೊಮೊಟೊ, ಕೊತ್ತಂಬರಿ, ಖಾರ ಪುಡಿ, ಒಂದು ಸ್ವಲ್ಪ ಉಪ್ಪು, ಇದೊಂದು ಚೂರು ಗರಂ ಮಸಾಲ ಆ್ಯಡ್ ಮಾಡ್ಕೊಂಡೀನಿ ರೀ. ಈಗ ಇದಕ್ಕೆ ಮೇನ್ ಬೇಕಾಗಿರೋದು ಐಟಮ್ ಅಂದ್ರೆ ಇದು ನೋಡಿರಿ, ಇದು ಗುರಳ್ ಪುಡಿ. ಲಾಸ್ಟಿಗೆ ಇನ್ನೊಂದು ಐಟಮ್ ಐತ್ರಿ, ಹೇಳ್ತೀನಿ ಏನಂತ. ಅದು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮುಳ್ಗಾಯಿ ಒಳಗೆ ತುಂಬಾಕ ಮಸಾಲೆ ರೆಡಿ. ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊತೀನಿ ರೀ. ಅದಕ್ಕೆ ಒಂದು ಈರುಳ್ಳಿ, ಸಣ್ಣದು ಈರುಳ್ಳಿ ತೊಗೊರಿ, ಉದ್ದಕ್ಕೆ ಹೆಚ್ಕೊಂಡು ಎಣ್ಣೆಗೆ ಹಿಂಗೆ ಫ್ರೈ ಮಾಡೋಕ್ಕೆ ಬಿಟ್ಟು, ಈ ಕಡೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದನ್ನು ಬದ್ನಿಕಾಯಿ ಒಳಗೆ ತುಂಬಿ ರೆಡಿ ಮಾಡ್ಕೊತೀನಿ. ಅದನ್ನು ಮುಳ್ಗಾಯಿಗೆ ಈ ಮಸಾಲೆ ತುಂಬಿ ಹಂಗೆ ಡೈರೆಕ್ಟಾಗಿ ಬಿಡಾಕೆ ಬರ್ತೈತಿ ಅಂತ ನೋಡ್ರಿ. ನಾನು ಅರ್ಧ kg ಮುಳ್ಗಾಯಿ ತೊಗೊಂಡೀನಿ. ನೀವು ಮುಳ್ಗಾಯಿನೇ ತೊಗೊರಿ, ಇನ್ನೂ ಭಾರಿ ಚಲೋ ಅನಿಸ್ತೈತಿ. ನನಗೆ ಅವು ಸಿಗಲಿಲ್ಲ, ಹಾಗಾಗಿ ಸಾದಾ ಮುಳ್ಗಾಯಿ ತೊಗೊಂಡೀನಿ. ದೊಡ್ಡ ಇದ್ರೆ ಮುಳ್ಗಾಯಿ ಒಂದ್ರಾಗ 2 ಮಾಡ್ಕೊಂಡು ಅದ್ರಾಗ 4 ಹೋಳು ಮಾಡ್ಕೊತೀನಿ ರೀ. ಇದು ಯಾವ ಥರ 4 ಹೋಳು ಮಾಡ್ಕೋಬೇಕು. ಮಾಡ್ಕೊಂಡು ಅದೇನು ಮಸಾಲೆ ಇರ್ತದಲ್ಲ ತುಂಬಬೇಕ್ರಿ. ಅದಕ್ಕೆ ತುಂಬಿ ನೀಟಾಗಿ ಅದು ಮೇಲೆ ತುಂಬೋದಕ್ಕಿಂತ ಹಿಂಗೆ ಒಳಗೆಲ್ಲ ತುಂಬಿ ಹಿಂಗೆ ಒಂದು ರೌಂಡ್ ಹಿಂಗೆ ಹತ್ತಿಕ್ಕಿಬೇಕು. ಅದನ್ನು ಒಳಗೆಲ್ಲ ಮಸಾಲೆ ಹೀರ್ಕೊಂತೈತೆ ಅದು. ಇದು ಎಷ್ಟು ಟೇಸ್ಟಾಗಿರ್ತೈತೆ ಅಂದ್ರೆ ರೀ, ಕೊಬ್ಬರಿ ಹಾಕಿದ್ರೆ ಇನ್ನೂ ಮಸ್ತ್ ಇರ್ತೈತಿ. ಕೊಬ್ಬರಿ ಹಾಕ್ಲಾರ್ದು ಅರ್ಜೆಂಟಿಗೆ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರಲ್ರಿ, ಅಂಥವ್ರಿಗಿದು. ಹಂಗಂತ ಮತ್ತು ಕೆಲ್ಸಕ್ಕೆ ಹೋಗ್ಲಾರ್ದವ್ರು ಮಾಡ್ಕೋಬಾರ್ದೇನೋ ಅನ್ಕೋಬೇಡ್ರಿ, ಮಾಡ್ಕೋಬೋದು. ನಾನು ಎಣ್ಣೆ ಹಾಕಿದ್ನಲ್ರಿ, ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಹಿಂಗೆ ಸೈಡಿಗೆ ನೋಡಿರಿ ಕಂದು ಬಣ್ಣ ಬರೋವರೆಗೂ ಬಿಟ್ಟಿದ್ದೆ. ಈಗ ಅದೇನು ಬದ್ನೆಕಾಯಿಗೆ ಮಸಾಲೆ ಎಲ್ಲ ತುಂಬಿದ್ವಲ್ರಿ, ಅವನ್ನೆಲ್ಲ ಒಂದೊಂದು ಹಿಂಗೆ ನೀಟಾಗಿ ಇಟ್ಕೊಳಕುಂತೀನಿ. ಇಟ್ಕೊಂಡು ಉಳಿದಿರೋ ಮಸಾಲೆನ ಹಿಂಗೆ ಮ್ಯಾಲೆ ಹಾಕಿಬಿಡ್ರಿ, ಸೈಡಿಂದ ಹಾಕ್ಕೊತ ಬರ್ರಿ ಉಳಿದಿರೋದನ್ನು. ಆಮೇಲೆ ಏನಂದ್ರೆ ಇದು ಎಣ್ಣೆ ಬದ್ನಿಕಾಯಿ ಏನಂದ್ರೆ ಎಣ್ಣೆ ಒಳಗೆ ಮಾಡೋದಕ್ಕೆ ಎಣ್ಣೆ ಬದ್ನಿಕಾಯಿ ಅಂತಾರಂತ ಅನಿಸುತ್ತೆ ನನಗೆ. ಮತ್ತು ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಏನಂದ್ರೆ ಇದು ನೋಡಿರಿ, ಹುಣಸೆ ಹಣ್ಣಿನ ರಸ. ಈಗ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಪಲ್ಯ ನಾವು ಜಾಸ್ತಿ ಮಾಡಿದ್ರೂ ಕೆಡಂಗಿಲ್ಲ ರೀ, ಮಸ್ತ್ ಬರ್ತೈತಿ. ಯಾಕಂದ್ರೆ ನಾವು ನೀರು ಮಿಕ್ಸ್ ಮಾಡಿರೋಂಗಿಲ್ಲ, ಹುಣಸೆ ಹಣ್ಣಿನ ಹುಳಿ ಹಾಕಿರ್ತೀವಿ, ಹಾಗಾಗಿ ಮಸ್ತ್ ಬರ್ತೈತಿ. ಈ ಹುಣಸೆ ಹಣ್ಣಿನ ರಸ ಹಾಕಿ ಒಂದು 2 ನಿಮಿಷ ಬಿಡ್ತೀನಿ ರೀ. ಅದನ್ನು ಎಲ್ಲ ಹಿಂಗೆ ಕೋರ್ಲತ್ತು ಗ್ರೇವಿ ಅಂಥೇಳಿ ನೋಡ್ರಿ, ಅಲ್ಲಿ ಕುದಿ ಬಂದೇ ಬಿಟ್ಟೈತಿ. ಹೆಂಗಾಗೈತೆ ನೋಡ್ರಿ ಅಲ್ಲಿ ಮಸ್ತ್. ಸೈಡಿಗೆ ನೀವು ಎಣ್ಣೆ ನೋಡ್ತಿರ್ಬೋದು ನೋಡ್ರಿ ಅಲ್ಲಿ. ಇದನ್ನು ಹಿಂಗೆ ಸೈಡಿಂದ ಕಲಸ್ಕೊತ ಬರ್ರಿ, ಕೆಳಗೆ ಮೇಲೆ ಮಾಡ್ಕೊಂಡ್ವಿ ಅಂದ್ರೆ ಸ್ವಲ್ಪ ಈಗ ಕೆಳಗಿರೋದೆಲ್ಲ ಮೇಲೆ ಇರೋದೆಲ್ಲ ಕೆಳಗೆ ಬರ್ತೈತಿ ನೋಡಿರಿ. ಕುದಿ ಬಂದೈತಿ. ಇದು ಮೇನ್ ಇಂಗ್ರೀಡಿಯೆಂಟ್ ಅಂದ್ನಲ್ರಿ ನಾನು, ಇದೆ ನೋಡಿರಿ ಶೇಂಗಾ ಪುಡಿ. ಶೇಂಗಾನ ಹುರ್ಕೊಂಡು ನಾನಿಲ್ಲೇ ಮಿಕ್ಸಿ ಮಾಡ್ಕೊಂಡೀನಿ ರೀ. ಪುಡಿನ ಹಾಕಾಕುಂತೀನಿ. ಒಂದು 2-3 ಸ್ಪೂನ್ ಹಾಕ್ರಿ ಸಾಕು, ರಗಡ್ ಆಗ್ತೈತೆ. ಅರ್ಧ kg ಬದ್ನೆಕಾಯಿಗೆ 2-3 ಸ್ಪೂನ್ ಶೇಂಗಾ ಪುಡಿ. ನೋಡಿರಿ, ಶೇಂಗಾ ಹಾಕಿದ ತಕ್ಷಣ ಅದು ಹೆಂಗೆ ಬೇಯ್ತೈತಲ್ಲ ಹಂಗೆ ತಳ ಹತ್ತೋ ಚಾನ್ಸಸ್ ಇರ್ತೈತೆ ರೀ. ಹಂಗಾಗಿ ದಪ್ಪನ ಕಡಾಯಿನ ತೊಗೋರಿ. ನೋಡಿರಿ ಇಲ್ಲಿ ಕೆಳಗೆ ಮೇಲೆ ಮಾಡಿಕೊಂಡೆ. ಗ್ರೇವಿನೂ ನಮಗೆ ಆಲ್ಮೋಸ್ಟ್ ಬಂದೈತಿ, 4 ಜನ ತಿನ್ನೋಷ್ಟು. ರೊಟ್ಟಿ ಜೊತೆ ಹಿಂಗೆ ಇರ್ತೈತೆ ರೀ, ಮಸ್ತ್ ಇರ್ತೈತಿ. ಮತ್ತು ಬಿಸಿ ಅನ್ನಕ್ಕೆ ಗ್ರೇವಿ ಹಾಕ್ಕೊಂಡು ತಿಂದ್ರೆ ಅಪ್ಪ, ಚೂರು ತುಪ್ಪ ಹಾಕ್ಕೊಂಡು ಇದು ಗ್ರೇವಿ ಹಾಕ್ಕೊಂಡು ತಿಂದುಬಿಟ್ರೆ ಮಸ್ತ್ ಇರ್ತೈತೆ ರೀ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಬ್ಯಾಚುಲರ್ಸಿಗೆ ನೋಡಿರಿ, ಏನು ಮಿಕ್ಸಿ ಹಾಕೋದಿರಂಗಿಲ್ಲ, ಏನೂ ಇಲ್ಲ, ಇನ್ಸ್ಟಂಟಾಗಿ ಮಾಡ್ಕೊಬೋದು. 10 ನಿಮಿಷದ ಕೆಲಸ ನೋಡಿರಿ ಇದು. 10 ನಿಮಿಷ ಎಕ್ಸಾಕ್ಟ್. ಮಸ್ತ್ ಸಾಂಬಾರು ಮಾಡ್ಕೋಬೇಕು, ಅದಕ್ಕೆ ಮತ್ತು ಇದನ್ನು ಮಸಾಲೆ ಜೋಡಿಸ್ಬೇಕು ಅನ್ನೋದು ಏನು ತಲೆಬ್ಯಾನಿನೇ ಇರೋಂಗಿಲ್ಲ. ಈ ಥರ ಮಾಡ್ಕೊಂಬಿಟ್ರೆ ರೊಟ್ಟಿ ಜೊತೆಗೂ ಆಕೈತಿ, ಅನ್ನದ ಜೊತೆಗೂ ಆಕೈತಿ. ನೋಡಿರಿ ಪಲ್ಯ ರೆಡಿ ಆಯ್ತು. ಒಂದು ಸ್ವಲ್ಪ ಗಂಡಿರ್ತನ ನಾನು ಬಂದ್ ಮಾಡ್ತೀನಿ ರೀ ಮುಚ್ಚಿ. ಇದಕ್ಕೆ ಅಂದ್ರೆ ಅದು ಬಂದ್ ಮಾಡಿಬಿಟ್ರೆ ಉಗಕ್ಕೆ ಚೆಂದಾಗಿ ಬೇಯ್ದು ಬಿಡ್ತೈತೆ ರೀ. ಅದು ಗಂಡಿರ್ತನ ಬಂದ್ ಮಾಡಿಬಿಟ್ರೆ ಅದು ಉಗ ಏನಿರ್ತೈತಲ್ಲ ಅದಕ್ಕಿನ್ನೂ ಬೆಂದ ಬಿಡ್ತೈತೆ ಫುಲ್. ಆವಾಗ ಇನ್ನೊಂದು ಸಲ ಕೆಳಗೆ ಮೇಲೆ ಮಾಡಿಕೊಂಡು ಮುಚ್ಚಿಬಿಟ್ರೆ ಮಸ್ತಾಗಿರೋ ಎಣ್ಣೆ ಬದ್ನಿಕಾಯಿ ರೆಡಿ ನೋಡಿರಿ. ಎಷ್ಟು ರೀ, 10 ನಿಮಿಷದ ಕೆಲಸ. ಒಂದು ಸಲ ಟ್ರೈ ಮಾಡಿರಿ, ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಆಲ್.